ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಒಂದು ಕಡೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧನ್ವೀರ್. ಸಾಕಷ್ಟು ಜನ ಗೆಳೆಯರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಕೂಡ ಬಂದು ನೋಡ್ಕೊಂಡು ಹೋದ್ರು. ಅವರ ಕುಟುಂಬದವರು ಬಂದು ಹೋಗ್ತಾ ಇದ್ದಾರೆ. ರಕ್ಷಿತಾ ಪ್ರೇಮ್ ಬಂದು ಹೋದ್ರು. ಅದೇ ರೀತಿ ಅವರ ಗೆಳೆಯರ ಬಳಗದಲ್ಲಿ ಗುರುತಿಸಿಕೊಂಡಿರೋ ಧನ್ವೀರ್ ಕೂಡ ಗೆಳೆಯನನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇಷ್ಟು ದಿನ ಬರಲೇ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಡೈಲಾಗ್ಗಳನ್ನು ಹೊಡಿತಾ ಇದ್ರು. ಇವ್ರು ಯಾಕೆ ನಟ ದರ್ಶನನ್ನ ನೋಡೋದಕ್ಕೆ ಬರಲಿಲ್ಲ ಅಂತೇಳಿ ಅಭಿಮಾನಿಗಳು ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಈಗ ಧನ್ವೀರ್ ನಟ ದರ್ಶನ್ ಅವ್ರನ್ನ ನೋಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ದರ್ಶನ್ ಭೇಟಿ ಮಾಡಲಿದ್ದಾರೆ ಧನ್ವೀರ್. ಮೊನ್ನೆ ನಟ ವಿನೋದ್ ಪ್ರಭಾಕರ್ ಭೇಟಿ ಮಾಡಿದ್ರು. ಇವತ್ತು ಧನ್ವೀರ್ ಭೇಟಿ ಮಾಡ್ತಾ ಇದ್ದಾರೆ. ಸದಾ ಅಂದ್ರೆ ಒಬ್ಬೊಬ್ರು ಬಂದು ಈಗಾಗಲೇ ಭೇಟಿ ಮಾಡ್ಕೊಂಡು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದಷ್ಟು ಸಿನಿಮಾ ಕಾರ್ಯಕ್ರಮಗಳ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು. ದರ್ಶನ್ ಆಪ್ತ ಗೆಳೆಯರ ಬಳಗದಲ್ಲಿ ಗುರುತಿಸ್ಕೊಂಡಿದ್ದ ಈ ಧನ್ವೀರ್ ಗೌಡ. ಈಗ ಧನ್ವೀರ್ ಗೌಡ ಬರಲಿಲ್ಲ. ಯಾವಾಗ್ಲೂ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಗೆಳೆಯರು ಅಂತ ಅನ್ಸ್ಕೊಂಡವ್ರು ಕಷ್ಟದಲ್ಲಿ ಇಲ್ಲ ಅಂತೇಳಿ ಫ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಕಷ್ಟು ಟ್ರೋಲ್ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಇದೀಗ ದರ್ಶನ್ ನೋಡೋದಕ್ಕೆ ಸಮಯಾವಕಾಶ ಕೇಳ್ಕೊಂಡು ಇದೀಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಧನ್ವೀರ್ ಗೌಡ. ಈಗಾಗಲೇ ರಕ್ಷಿತಾ ಪ್ರೇಮ್ ಆಗಿರಬಹುದು, ವಿನೋದ್ ಪ್ರಭಾಕರ್ ಆಗಿರಬಹುದು, ಇನ್ನು ಅವರ ಕುಟುಂಬದವರು, ಸ್ನೇಹಿತರು, ಬೇರೆಯವರು, ಆಪ್ತ ಬಳಗದವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಟ ದರ್ಶನ್ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರ ಗೆಳೆಯರ ಬಳಗದಲ್ಲಿ ಗುರುತಿಸಿಕೊಂಡ ಮತ್ತೊಬ್ಬ ಸ್ನೇಹಿತ ಕೂಡ ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಮೇಲೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಒಬ್ಬೊಬ್ಬರೇ ಬಂದು ಹೋಗ್ತಾ ಇದ್ದಾರೆ. ರಕ್ಷಿತಾ ಪ್ರೇಮ್ ಬಂದು ಹೋದ್ರು, ವಿನೋದ್ ಪ್ರಭಾಕರ್ ಆಗಿರ್ಬೋದು, ಈಗ ಧನ್ವೀರ್ ಗೌಡ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಜೊತೆಗೆ ಕಾಣಿಸ್ಕೊಳ್ತಾ ಇದ್ರು. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ನೋಡೋದಕ್ಕೆ ಬಂದಿಲ್ಲ ಅಂತ ಫ್ಯಾನ್ಸ್ ಕೂಡ ಒಂದಷ್ಟು ಕಿಡಿಕಾರಿದ್ರು. ಈಗ ಎಂಟ್ರಿ ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅನ್ನ ಇವತ್ತು ನಟ ಧನ್ವೀರ್ ಗೌಡ ಭೇಟಿ ಆಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ನಂತರ 12 ಗಂಟೆಯ ಒಳಗೆ ಅವರು ಪರಪ್ಪನ ಅಗ್ರಹಾರದ ಬಳಿ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಜೊತೆಗಿನ ಗೆಳೆಯರ ಬಳಗ ಅವರನ್ನ ನೋಡಲು ಬರ್ತಾ ಇಲ್ಲ ಅನ್ನೋಂತ ಒಂದು ವಾದ ಇತ್ತು. ಯಾಕೆ ಒಟ್ಟಿಗಿದ್ದವ್ರು ಯಾರು ಕಾಣಿಸ್ತಾ ಇಲ್ಲ ಅಂತ ಇತ್ತು. ಇಷ್ಟೆಲ್ಲ ವಿಚಾರಣೆ ಬಳಿಕ ಅವ್ರು ಪರಪ್ಪನ ಅಗ್ರಹಾರ ಹೋದ ಬಳಿಕ ವಿನೋದ್ ಪ್ರಭಾಕರ್ ಹೋದ್ರು. ಅವರಾದ ಬೆನ್ನಲ್ಲೇ ರಕ್ಷಿತಾ ಮತ್ತೆ ಪ್ರೇಮ್ ಹೋದ್ರು. ರಕ್ಷಿತಾ ಅವರು ಹೋಗಿ ಹೊರಗೆ ಬಂದಂತ ಸಂದರ್ಭದಲ್ಲಿ ಯಾಕೋ ತುಂಬಾ ಭಾವುಕರಾಗಿದ್ರು. ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರವನ್ನ ಕೊಡ್ಲಿಲ್ಲ. ಹೇಗಿದ್ದಾರೆ, ನಾರ್ಮಲ್ ಆಗಿದ್ದಾರ ಅಂತ, ಜೈಲರೊಳಗೆ ನಾರ್ಮಲ್ ಆಗಿ ಇರಕ್ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಏನು ಕಾನೂನು ಏನಿದೆ, ನ್ಯಾಯ ಇದೆ, ಅದ್ರ ಪ್ರಕಾರ ಎಲ್ಲ ಹೋಗ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಮಾತನಾಡೋದು ಬೇಡ ಅನ್ನೋ ಅರ್ಥದಲ್ಲಿ ಪತಿ ಮತ್ತೆ ಪತ್ನಿ ಇಬ್ರು ಕೂಡ ಹೊರಟ್ರು. ಅದಾದ ಬಳಿಕ ಇವತ್ತು ಧನ್ವೀರ್ ಹೋಗ್ತಾ ಇರುವಂತದ್ದು. ಧನ್ವೀರ್ ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಧನ್ವೀರ್ ಮತ್ತು ದರ್ಶನ್ ನಡೆಯೋದು ಒಳ್ಳೆಯ ಬಾಂಧವ್ಯ ಇತ್ತು. ಅಣ್ಣ ಅಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವ್ರದ್ದು, ದರ್ಶನ್ ಅವ್ರದ್ದು ಏನೇ ಪ್ರಮೋಷನ್ ಕಾರ್ಯಕ್ರಮ ಇದ್ರು ಕೂಡ ಧನ್ವೀರ್ ಅಲ್ಲಿ ಇರ್ತಾ ಇದ್ರು. ದರ್ಶನ್ ಅವ್ರು ಎಲ್ಲೇ ಹೋದ್ರು ಕೂಡ ಅಲ್ಲಿ ಇರ್ತಾ ಇದ್ರು. ಜೊತೆಗೆ ಧನ್ವೀರ್ಗೆ ಸಂಬಂಧಪಟ್ಟಂತೆ ಯಾವುದೇ ಸಿನಿಮಾಗಳು ಇದ್ರು ಕೂಡ ಆ ಸಿನಿಮಾ ಹೀಗ್ ಮಾಡು ಹಾಗ್ ಮಾಡು ಅನ್ನೋ ಸಲಹೆ ಸೂಚನೆಗಳನ್ನ ಕೊಡೋದ್ರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದರ್ಶನ್ ಅವರು ಧನ್ವೀರ್ ಇಂದ ಇರ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಫ್ಯಾನ್ಸ್ಗಳೇ, ದರ್ಶನ್ ಅವರ ಫ್ಯಾನ್ಸ್ಗಳೇ ಕೇಳಕ್ ಶುರು ಮಾಡಿದ್ರು. ಯಾಕೆ ಯಾರು ಒಟ್ಟಿಗಿಲ್ಲ, ಯಾಕೆ ಯಾರು ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇಲ್ಲ, ಇವಾಗ ಅಷ್ಟೇನಾ ಬೆಲೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು ಧನ್ವೀರ್ ಕೂಡ ಪರಪ್ಪನ ಅಗ್ರಹಾರದ ಬಳಿ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಶಿಲ್ಪಾ, ಓಕೆ, ಧನ್ಯವಾದ ಯಶೋಧ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.